ಮತದಾನದ ವಯಸ್ಸನ್ನು 21ರಿಂದ 18ನೇ ವರ್ಷಕ್ಕೆ ಇಳಿಕೆ ಮಾಡಿದಂಥ ಸಂವಿಧಾನದ ತಿದ್ದುಪಡಿ ಯಾವುದು? ಆಯ್ಕೆಗಳು 60, 63, 61, 65. ಸರಿಯಾದ ಆಯ್ಕೆ 3, 61ನೆಯ ತಿದ್ದುಪಡಿ. 28 ಮಾರ್ಚ್ 1989ರಲ್ಲಿ ಈ ಒಂದು ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಅಲ್ಲಿಯವರೆಗೆ ಮತದಾನದ ಕನಿಷ್ಠ ವಯಸ್ಸು 18 ವರ್ಷ ಇರುತ್ತೆ. ಅದನ್ನು 18 ವರ್ಷಕ್ಕೆ ಇಳಿಕೆ ಮಾಡಲಾಯಿತು 61ನೆಯ ತಿದ್ದುಪಡಿಯ ಮೂಲಕ. ಸಂವಿಧಾನದಲ್ಲಿನ ಮೂಲಭೂತ ಹಕ್ಕುಗಳಲ್ಲಿದ್ದಂತಹ ಆಸ್ತಿಯ ಹಕ್ಕನ್ನು ಯಾವ ತಿದ್ದುಪಡಿಯ ಮೂಲಕ ತೆಗೆದುಹಾಕಲಾಯಿತು? 42, 43, 45, 44. ಸರಿಯಾದ ಉತ್ತರ 44ನೆಯ ತಿದ್ದುಪಡಿ. ಇದನ್ನು 1978ರಲ್ಲಿ ಮಾಡಲಾಯಿತು. ಮೂಲ ಸಂವಿಧಾನದಲ್ಲಿ ಮೂಲಭೂತ ಹಕ್ಕುಗಳ ಸಂಖ್ಯೆ 7 ಇದ್ದು ಅದರಲ್ಲಿ ಆಸ್ತಿಯ ಹಕ್ಕು ಕೂಡ ಸೇರಿತ್ತು. ಆ ಆಸ್ತಿಯ ಹಕ್ಕನ್ನು 1978ರಲ್ಲಿ 44ನೆಯ ತಿದ್ದುಪಡಿ ಸಂವಿಧಾನ ತಿದ್ದುಪಡಿಯನ್ನು ಮಾಡುವ ಮೂಲಕ ಆಸ್ತಿಯ ಹಕ್ಕನ್ನು ಮೂಲಭೂತ ಹಕ್ಕುಗಳ ಪಟ್ಟಿಯಿಂದ ಕೈಬಿಡಲಾಯಿತು. ಈಗ ಆಸ್ತಿಯ ಹಕ್ಕು ಕೇವಲ ಕಾನೂನು ರೀತಿಯ ಹಕ್ಕಾಗಿದೆ, ಅಂದರೆ ಲೀಗಲ್ ರೈಟ್ ಆಗಿದೆ. ಯಾವ ಸಂವಿಧಾನದ ತಿದ್ದುಪಡಿಯನ್ನು ಮಿನಿ ಸಂವಿಧಾನ ಎಂದು ಕರೆಯಲಾಗುತ್ತದೆ? 42, 44, 45 ಮತ್ತು 52. ಸರಿಯಾದ ಆಯ್ಕೆ 1, ಅಂದರೆ 42ನೆಯ ತಿದ್ದುಪಡಿ. ಇದನ್ನು 1976ರಲ್ಲಿ ಮಾಡಲಾಯಿತು. ಆಗ ನೇತೃತ್ವದಲ್ಲಿದ್ದಂತಹ ಇಂದಿರಾ ಗಾಂಧಿಯ ಸರ್ಕಾರ ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಈ ಒಂದು ಸಂವಿಧಾನದ ತಿದ್ದುಪಡಿಯನ್ನು ಮಾಡಲಾಗುತ್ತೆ. ಇದನ್ನು ಭಾರತದ ಇತಿಹಾಸದಲ್ಲಿ ಅತ್ಯಂತ ವಿವಾದಾತ್ಮಕ ಸಂವಿಧಾನಿಕ ತಿದ್ದುಪಡಿ ಎಂದು ಪರಿಗಣನೆ ಮಾಡಲಾಯಿತು. ಕಾರಣ ಇಲ್ಲಿ ಕಾನೂನುಗಳ ಸಾಂವಿಧಾನಿಕ ಸಿಂಧುತ್ವವನ್ನು, ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ ಅಧಿಕಾರವನ್ನು ಕಡಿಮೆ ಮಾಡೋದಕ್ಕೆ ಈ ಒಂದು ತಿದ್ದುಪಡಿ ಕಾರಣವಾಯಿತು. ಇದು ಭಾರತೀಯ ನಾಗರಿಕರ ಮೂಲಭೂತ ಹಕ್ಕುಗಳೇನಿದ್ವು ಅವುಗಳನ್ನು ಮೊಟಕುಗೊಳಿಸುವಲ್ಲಿ ಈ ಒಂದು ತಿದ್ದುಪಡಿ ಬಹಳ ವ್ಯಾಪಕವಾದ ಚರ್ಚೆಗೆ ಈಡಾಗಿತ್ತು. ಆ ಕಾರಣಕ್ಕೆ ಇದನ್ನು ಕಿರು ಸಂವಿಧಾನ ಅಂತಲೂ ಕೂಡ ಈ ಒಂದು ತಿದ್ದುಪಡಿಯನ್ನು ಕರಿತೇವೆ, ಅಥವಾ ಮಿನಿ ಸಂವಿಧಾನ ಅಂತಲೂ ಕೂಡ ಕರಿತೇವೆ. ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾದ ಪ್ರಸ್ತಾವನೆ ಪ್ರಿಯಂಬಲ್ ಅನ್ನು ಯಾವ ದೇಶದಿಂದ ಎರವಲು ಪಡೆಯಲಾಗಿದೆ? ಆಯ್ಕೆಗಳು ಆಸ್ಟ್ರೇಲಿಯಾ, ಅಮೆರಿಕ, ರಷ್ಯಾ, ಐರ್ಲೆಂಡ್. ಸರಿಯಾದ ಉತ್ತರ ಅಮೆರಿಕ ಸಂವಿಧಾನದಿಂದ ಈ ಒಂದು ಅಂಶವನ್ನು ಎರವಲಾಗಿ ಪಡೆಯಲಾಗಿದೆ. ಪ್ರಸ್ತಾವನೆ ಎನ್ನುವಂಥದ್ದು ಸಂವಿಧಾನದ ಒಳಭಾಗದಲ್ಲಿರುವಂತಹ ಮೂಲ ಆಶಯಗಳನ್ನು ಪ್ರಸ್ತಾವನೆಯ ರೂಪದಲ್ಲಿ ನೀಡಲಾಗಿರುತ್ತದೆ. ಅಂದರೆ ಇಡೀ ಸಂವಿಧಾನದ ಏನನ್ನು ಒಳಗೊಂಡಿದೆ ಅನ್ನುವಂಥದ್ದನ್ನು ಸಂಕ್ಷಿಪ್ತ ರೂಪದಲ್ಲಿ ಪ್ರಾರಂಭದಲ್ಲಿ ನೀಡುವಂತಹ ಪೀಠಿಕೆಯನ್ನು ಪ್ರಸ್ತಾವನೆ ಅಂತ ಕರಿತೀವಿ. ಈ ಒಂದು ಅಂಶವನ್ನು ಅಮೆರಿಕದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿಸಿದ ಸಂವಿಧಾನದ ತಿದ್ದುಪಡಿ ಯಾವುದು? 69, 68, 67, 65. ಸರಿಯಾದ ಉತ್ತರ ಆಯ್ಕೆ 1, 69ನೆಯ ತಿದ್ದುಪಡಿ. ಫೆಬ್ರವರಿ 1990ರಲ್ಲಿ ಮಾಡಲಾದಂಥ ಈ ಒಂದು ತಿದ್ದುಪಡಿ ದೆಹಲಿಯನ್ನು ರಾಷ್ಟ್ರೀಯ ರಾಜಧಾನಿ ಪ್ರದೇಶವನ್ನಾಗಿ ಘೋಷಿಸಿ ಶಾಸಕಾಂಗ ಸಭೆ ಮತ್ತು ಪರಿಷತ್ತನ್ನು ಒದಗಿಸುವುದು ಅಲ್ಲದೇ ದೆಹಲಿ ಕೇಂದ್ರಾಡಳಿತ ಪ್ರದೇಶವಾಗಿಯೂ ಕೂಡ ಮುಂದುವರಿಯುವಂತಹ ಮಾಹಿತಿಯನ್ನು ಈ ಒಂದು ತಿದ್ದುಪಡಿಯು ಒಳಗೊಂಡಿತ್ತು. UPSC ಕೇಂದ್ರ ಲೋಕಸೇವಾ ಆಯೋಗ ಇದರ ರಚನೆ ಮತ್ತು ಕಾರ್ಯದ ಬಗ್ಗೆ ವಿವರಿಸುವಂಥ ವಿಧಿ ಯಾವುದು? 315, 314, 318, 321. ಸರಿಯಾದ ಆಯ್ಕೆ 315. ಇದು ಭಾರತದ ಒಕ್ಕೂಟಕ್ಕೆ ಸಂಬಂಧಪಟ್ಟ ಹಾಗೆ ಸಾರ್ವಜನಿಕ ಲೋಕಸೇವಾ ಆಯೋಗಗಳು ಅಸ್ತಿತ್ವದಲ್ಲಿರಬೇಕು ಮತ್ತು ಅವುಗಳ ರಚನಾ ಕ್ರಮದ ಬಗ್ಗೆ ಈ ಒಂದು ವಿಧಿಯು ವಿವರಣೆಯನ್ನು ನೀಡುತ್ತದೆ. ಮುಖ್ಯಮಂತ್ರಿಯ ಆಯ್ಕೆ ಬಗ್ಗೆ ವಿವರಿಸುವಂಥ ಸಂವಿಧಾನದ ವಿಧಿ ಯಾವುದು? 162, 164, 163, 168. ಸರಿಯಾದ ಉತ್ತರ 163ನೆಯ ವಿಧಿ ಏನಿದೆ ಇದು ರಾಜ್ಯ ವಿಧಾನಸಭೆಯಲ್ಲಿ ಮುಖ್ಯಮಂತ್ರಿ ಮತ್ತು ಆತನ ಮಂತ್ರಿಮಂಡಲದ ರಚನೆ ಮತ್ತು ನೇಮಕದ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಸಂವಿಧಾನದ ವಿಧಿಯಾಗಿದೆ. ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವವರು ಯಾರು? ರಾಜ್ಯಪಾಲರು, ರಾಷ್ಟ್ರಪತಿಗಳು, ವಿಧಾನಸಭಾ ಸ್ಪೀಕರ್, ಮುಖ್ಯಮಂತ್ರಿಗಳು. ಸರಿಯಾದಂತಹ ಉತ್ತರ ರಾಜ್ಯಪಾಲರು. ತುರ್ತು ಪರಿಸ್ಥಿತಿಯ ಸಂದರ್ಭದಲ್ಲಿ ಅಥವಾ ಆಡಳಿತ ಯಂತ್ರ ಕುಸಿದು ಬಿದ್ದಂತಹ ಸಂದರ್ಭದಲ್ಲಿ ರಾಜ್ಯಪಾಲರು ರಾಜ್ಯದಲ್ಲಿರುವಂತಹ ವಿಧಾನಸಭೆಯನ್ನು ವಿಸರ್ಜಿಸುವಂತಹ ಅಧಿಕಾರವನ್ನು ಹೊಂದಿರ್ತಾರೆ. ಅಲ್ಲದೆ ಆಡಳಿತಾರೂಢ ಪಕ್ಷ ಏನಿದೆ ಅದು ಬಹುಮತವನ್ನು ಅಥವಾ ಅವಿಶ್ವಾಸವನ್ನು ಹೊಂದಿದ್ದರೆ ಆ ಒಂದು ಅವಿಶ್ವಾಸ ನಿರ್ಣಯದ ಅಂಗೀಕಾರದ ಆಧಾರದ ಮೇಲೆ ರಾಜ್ಯ ವಿಧಾನಸಭೆಯನ್ನು ವಿಸರ್ಜಿಸುವ ಅಧಿಕಾರವನ್ನು ಹೊಂದಿರುತ್ತಾರೆ.
324ನೇ ವಿಧಿ ಯಾವುದಕ್ಕೆ ಸಂಬಂಧಿಸಿದೆ? ಇದು ಚುನಾವಣಾ ಆಯೋಗಕ್ಕೆ ಸಂಬಂಧಪಟ್ಟಂತಹ ಒಂದು ಸಂವಿಧಾನದ ವಿಧಿಯಾಗಿದ್ದು 324ನೇ ವಿಧಿ ಕೇಂದ್ರ ಮತ್ತು ರಾಜ್ಯ ಚುನಾವಣಾ ಆಯೋಗಗಳು ಮತ್ತು ಅವುಗಳ ಆಯುಕ್ತರ ಬಗ್ಗೆ ನಮಗೆ ಮಾಹಿತಿಯನ್ನು ನೀಡುತ್ತದೆ. ಯಾರ ಚುನಾವಣೆಯಲ್ಲಿ ಯಾವುದೇ ರಾಜ್ಯದ MLAಗಳು ಅಂದರೆ ವಿಧಾನಸಭಾ ಸದಸ್ಯರು ಭಾಗವಹಿಸುವುದಿಲ್ಲ? ಉಪರಾಷ್ಟ್ರಪತಿ, ರಾಷ್ಟ್ರಪತಿ, ಸ್ಪೀಕರ್, ಉಪಸಭಾಪತಿ. ಸರಿಯಾದಂಥ ಉತ್ತರ ಉಪರಾಷ್ಟ್ರಪತಿ. ಉಪರಾಷ್ಟ್ರಪತಿ ಚುನಾವಣೆಯಲ್ಲಿ ಲೋಕಸಭೆ ಮತ್ತು ರಾಜ್ಯಸಭೆಯ ಸದಸ್ಯರು ಮಾತ್ರ ಮತದಾನವನ್ನು ಮಾಡುವಂತಹ ಹಕ್ಕನ್ನು ಪಡೆದುಕೊಂಡಿರುವುದರಿಂದ ಈ ಒಂದು ಚುನಾವಣೆಯಲ್ಲಿ ರಾಜ್ಯದ ವಿಧಾನಸಭಾ ಸದಸ್ಯರು ಭಾಗವಹಿಸುವುದಿಲ್ಲ. ಧಾರ್ಮಿಕ ಹಕ್ಕುಗಳಿಗೆ ಸಂಬಂಧಿಸಿದಂಥ ಸಂವಿಧಾನದ ವಿಧಿಗಳು ಯಾವುವು? ಸರಿಯಾದಂತಹ ಆಯ್ಕೆ 2. 25ರಿಂದ 28ನೆಯ ವಿಧಿಗಳೇನಿದ್ದಾವೆ ಇದು ಭಾರತದಲ್ಲಿರುವಂಥ ಪ್ರತಿಯೊಬ್ಬ ವ್ಯಕ್ತಿಗೂ ತಾನು ಅನುಸರಿಸುವಂತಹ ಧರ್ಮದ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂತಹ ವಿವರಣೆಯನ್ನು ನೀಡುತ್ತವೆ. ಭಾರತದ ಸಂವಿಧಾನದಲ್ಲಿ ಅಳವಡಿಸಲಾದಂತಹ ಫೆಡರಲ್ ವ್ಯವಸ್ಥೆ, ಒಕ್ಕೂಟ ವ್ಯವಸ್ಥೆ ಏನಿದೆ ಇದನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ? ಈ ಒಂದು ಅಂಶವನ್ನು ಐರಿಷ್, ಅಮೆರಿಕ, ಕೆನಡಾ, ಬ್ರಿಟನ್. ಸರಿಯಾದ ಉತ್ತರ ಆಯ್ಕೆ 3 ಕೆನಡಾ. ಕೆನಡಾ ದೇಶದಿಂದ ಅದರ ಸಂವಿಧಾನದಿಂದ ಭಾರತದಲ್ಲಿರುವಂತಹ ಕೇಂದ್ರ, ಅವುಗಳ ಅಧಿಕಾರ, ಹಾಗೆಯೇ ನೇಮಕಾತಿಗೆ ಸಂಬಂಧಪಟ್ಟ ಹಾಗೆ ರಾಜ್ಯ ಗವರ್ನರ್ಗಳಿರಬಹುದು, ಸುಪ್ರೀಂ ಕೋರ್ಟ್ನ ಸಲಹಾ ವ್ಯಾಪ್ತಿ, ಈ ಎಲ್ಲ ಅಂಶಗಳನ್ನು ಕೆನಡಾದ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಭಾರತದ ಸಂವಿಧಾನವು ಯಾವ ದೇಶದಿಂದ ಚುನಾವಣಾ ಆಯೋಗದ ಪರಿಕಲ್ಪನೆಯನ್ನು ಎರವಲಾಗಿ ಪಡೆದುಕೊಂಡಿದೆ? ಜರ್ಮನಿ, ಆಸ್ಟ್ರೇಲಿಯಾ, ಅಮೆರಿಕ, ಬ್ರಿಟನ್. ಆಯ್ಕೆ 3 ಅಮೆರಿಕ ದೇಶದ ಸಂವಿಧಾನದಿಂದ ಚುನಾವಣಾ ಆಯೋಗವನ್ನು ಹೊಂದಿರಬೇಕು. ಸೊ ಅದರ ಒಂದು ಕಾರ್ಯವ್ಯಾಪ್ತಿಯ ಬಗ್ಗೆ ಮಾಹಿತಿಯನ್ನು ನೀಡುತ್ತದೆ. ಲೋಕಸಭೆಯಲ್ಲಿ ಸ್ಪೀಕರ್ ಹುದ್ದೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲಾಗಿ ಪಡೆಯಲಾಗಿದೆ? ಬ್ರಿಟನ್, ಐರಿಷ್, ಅಮೆರಿಕ, ಆಸ್ಟ್ರೇಲಿಯಾ. ಸರಿಯಾದ ಉತ್ತರ ಬ್ರಿಟನ್ ಸಂವಿಧಾನದಿಂದ ಪಡೆಯಲಾಗಿದೆ. ಸಂಸತ್ತು ಮತ್ತು ಅದರ ರಚನಾ ಕ್ರಮ, ಅಲ್ಲಿರುವಂತಹ ಸ್ಪೀಕರ್ ಹುದ್ದೆಯ ಪರಿಕಲ್ಪನೆಯನ್ನು ಬ್ರಿಟನ್ ಸಂವಿಧಾನದಿಂದ ಎರವಲಾಗಿ ಪಡೆಯಲಾಗಿದೆ. ಭಾರತವು ಪಂಚವಾರ್ಷಿಕ ಯೋಜನೆಯ ಪರಿಕಲ್ಪನೆಯನ್ನು ಯಾವ ದೇಶದಿಂದ ಎರವಲಾಗಿ ಪಡೆದುಕೊಂಡಿದೆ? ಕೆನಡಾ, ಅಮೆರಿಕ, ಐರಿಷ್, ರಷ್ಯಾ. ಸರಿಯಾದ ಉತ್ತರ ರಷ್ಯಾ ದೇಶದ ಸಂವಿಧಾನದಿಂದ. ಮೂಲಭೂತ ಕರ್ತವ್ಯಗಳಿರ್ಬೋದು, ಆರ್ಥಿಕ ಅಭಿವೃದ್ಧಿಯನ್ನು ಕ್ಷಿಪ್ರಗತಿಯಲ್ಲಿ ಸಾಧಿಸುವ ಸಲುವಾಗಿ ಪಂಚವಾರ್ಷಿಕ ಯೋಜನೆಗಳ ಒಂದು ಅಂಶಗಳನ್ನು ಎರವಲಾಗಿ ರಷ್ಯಾ ಸಂವಿಧಾನದಿಂದ ಪಡೆದುಕೊಂಡಿವೆ. ಮೊದಲ ಪ್ರಶ್ನೆ ಸರಿಯಾಗಿ ಹೊಂದಿಸಿ. ಇಲ್ಲಿ ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ನ ಅಧಿವೇಶನಗಳು ಮತ್ತು ಅವುಗಳು ನಡೆದಂತಹ ಸ್ಥಳಗಳನ್ನು ಕೊಟ್ಟಿದ್ದಾರೆ. 1885, 1907, 1916, 1920 ಈ ಇಸ್ವಿಗಳಲ್ಲಿ ಯಾವ್ಯಾವ ಸ್ಥಳದಲ್ಲಿ ಕಾಂಗ್ರೆಸ್ ಅಧಿವೇಶನಗಳು ನಡೆದವು ಅಂತ ನೋಡೋದಾದರೆ ಸರಿಯಾದ ಜೋಡಣೆ 1885ರಲ್ಲಿ ಮೊಟ್ಟಮೊದಲ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಮುಂಬೈನಲ್ಲಿ. ಅದಾದ ನಂತರ 1907 ಸೂರತ್, 1916 ಲಕ್ನೋ, 1920 ನಾಗ್ಪುರದಲ್ಲಿ ಈ ಸಮ್ಮೇಳನಗಳು ನಡೆದವು. 23ನೇ ಮಾರ್ಚ್ 1931ರಲ್ಲಿ ಯಾವ ಕಾರಾಗೃಹದಲ್ಲಿ ಭಗತ್ ಸಿಂಗ್, ಸುಖದೇವ್ ಮತ್ತು ರಾಜ್ಗುರುರವರನ್ನ ಗಲ್ಲಿಗೇರಿಸಲಾಯಿತು? ಫಿರೋಜ್ಪುರ್ ಜೈಲಿನಲ್ಲಿ ಈ 3 ಕ್ರಾಂತಿಕಾರಿ ನಾಯಕರನ್ನ ಗಲ್ಲಿಗೇರಿಸಲಾಯಿತು. ಇನ್ನು ಭಗತ್ ಸಿಂಗ್ ರವರ ಪ್ರಖ್ಯಾತ ಘೋಷಣೆ ಇನ್ಕ್ವಿಲಾಬ್ ಜಿಂದಾಬಾದ್ ಆಗಿತ್ತು. ಗಲ್ಲಿಗೇರಿಸಲ್ಪಟ್ಟಂತಹ ಮೊದಲ ಕ್ರಾಂತಿಕಾರಿ ಖುದಿರಾಮ್ ಬೋಸ್ ರವರಾಗಿದ್ದಾರೆ. ಸರಿ ಹೊಂದಿಸಿ. 1857ರಲ್ಲಿ ದಂಗೆ ನಡೆದಂತಹ ಪ್ರಮುಖ ನಾಯಕರು ಮತ್ತು ಅವರ ಸ್ಥಳಗಳನ್ನು ಕೊಟ್ಟಿದ್ದಾರೆ. ಸರಿಯಾದ ಹೊಂದಾಣಿಕೆಯನ್ನು ನೋಡೋಣ. ಕನ್ವರ್ ಸಿಂಗ್ ಬಿಹಾರ, ನಾನಾ ಸಾಹೇಬ್ ಕಾನ್ಪುರ್, ಹಜರತ್ ಬೇಗಂ ಮಹಲ್ ಲಕ್ನೋ, ಹಾಗೆಯೇ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಅಂತಲೇ ಕರಿತೀವಿ, ರಾಣಿ ಲಕ್ಷ್ಮೀಬಾಯಿ ಝಾನ್ಸಿ. ಈ ಕೆಳಗಿನ ಯಾವ ಪತ್ರಿಕೆಯನ್ನು ಅನಿ ಬೆಸೆಂಟ್ ಆರಂಭಿಸಿದರು? ನೀಡಿರುವಂತಹ ಪತ್ರಿಕೆಗಳಲ್ಲಿ ನ್ಯೂ ಇಂಡಿಯಾ ಅನಿ ಬೆಸೆಂಟ್ ಪ್ರಾರಂಭಿಸಿದಂತಹ ಪತ್ರಿಕೆಯಾಗಿದೆ. ಇದಲ್ಲದೆ ಕಾಮನ್ ವೀಲ್ ಎನ್ನುವಂತಹ ಇನ್ನೊಂದು ಪತ್ರಿಕೆಯನ್ನು ಕೂಡ ಅವರು ಸಂಪಾದಕತ್ವವನ್ನು ಮಾಡ್ತಾ ಇರ್ತಾರೆ. ಐರ್ಲೆಂಡ್ ದೇಶದ ಮಹಿಳೆಯಾದಂತಹ ಅನಿ ಬೆಸೆಂಟ್ ರವರು ಥಿಯೋಸಾಫಿಕಲ್ ಸೊಸೈಟಿಯ ಬ್ರಾಂಚ್ ಅನ್ನು ಚೆನ್ನೈನ ಅಡಿಯಾರ್ನಲ್ಲಿ ಸ್ಥಾಪನೆ ಮಾಡುವ ಮೂಲಕ ಭಾರತಕ್ಕೆ ಆಗಮಿಸ್ತಾರೆ. ಅದಾದ ನಂತರ ಸ್ವತಂತ್ರ ಚಳವಳಿಯಲ್ಲೂ ಕೂಡ ಹೋಮ್ ರೂಲ್ ಮೂವ್ಮೆಂಟ್ನಲ್ಲಿ ತಮ್ಮದೇ ಆದಂಥ ಪಾತ್ರವನ್ನು ಮೂಡಿಸಿದಂಥ ಮಹಿಳೆ. ಹಾಗೆಯೇ
ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್, ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷೆಯಾದಂತಹ ಪ್ರಥಮ ವಿದೇಶಿ ಮಹಿಳೆ ಕೂಡ ಇವರೇ ಆಗಿದ್ದಾರೆ. ಈ ಕೆಳಗಿನ ಯಾವ ಗುಪ್ತ ಸಾಮ್ರಾಟನ ನಾಣ್ಯಗಳು ಅವನು ಕೊಳಲು ಅಥವಾ ವೀಣೆ ನುಡಿಸುವುದನ್ನು ಬಿಂಬಿಸುತ್ತವೆ? ಸಮುದ್ರಗುಪ್ತನಿಗೆ ಸಂಬಂಧಪಟ್ಟಂತಹ ಹೇಳಿಕೆಯಾಗಿದೆ. ಸೊ ನಾಣ್ಯಗಳ ಮೇಲೆ ವೀಣೆಯನ್ನು ನುಡಿಸುವಂತಹ ಚಿತ್ರಗಳನ್ನು ಈತ ಅಚ್ಚ ಹಾಕಿಸಿರುವುದನ್ನು ಗಮನಿಸಬಹುದು. ಇದರಿಂದ ಈತನು ಸಂಗೀತ ಪ್ರಿಯನಾಗಿದ್ದನು ಎನ್ನುವಂತಹ ಮಾಹಿತಿ ನಮಗೆ ತಿಳಿದು ಬರುತ್ತದೆ. ಗುಪ್ತ ವಂಶದ ಪ್ರಖ್ಯಾತ ಅರಸರಲ್ಲಿ ಸಮುದ್ರಗುಪ್ತನು ಕೂಡ ಒಬ್ಬ. ಅಶೋಕನ ಕಾಲದ ಯಾವ ಶಾಸನವು ಕಳಿಂಗಾದ ಮೇಲಿನ ವಿಜಯದ ಬಗ್ಗೆ ವರ್ಣಿಸುತ್ತದೆ? 13ನೇ ಬಂಡೆಗಲ್ಲು ಶಾಸನ. ದೇವನಾಂಪ್ರಿಯ ಪ್ರಿಯದರ್ಶಿ ಅಶೋಕ ಎಂದು ಪ್ರಸಿದ್ಧಿ ಪಡೆದಂತಹ ಅಶೋಕ ಸಾಮ್ರಾಟನು ಸಿಂಹಾಸನವನ್ನ ಅಲಂಕರಿಸಿದ 8ನೇ ವರ್ಷಕ್ಕೆ ಅಂದರೆ ಕ್ರಿಸ್ತ ಪೂರ್ವ 261ರಲ್ಲಿ ಕಳಿಂಗ ಯುದ್ಧವನ್ನ ಕೈಗೊಳ್ತಾನೆ. ಸೊ ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂತಹ ಆತನ ಶಾಸನ 13ನೇ ಬಂಡಗಲ್ಲು ಶಾಸನವಾಗಿದೆ. ಈ ಕೆಳಗಿನ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿರಲಿಲ್ಲ? ನೀಡಿರುವಂತವರಲ್ಲಿ ಇಬನ್ ಬಟೂಟಾ, ಅಬ್ದುಲ್ ರಜಾಕ್, ನಿಕೋಲೋ ಕಾಂಟಿ ಇವರೆಲ್ಲರೂ ಸಮೇತ ವಿಜಯನಗರ ಸಾಮ್ರಾಜ್ಯ ಕಾಲದಲ್ಲಿ ಭೇಟಿ ನೀಡಿದಂಥ ವಿದೇಶಿ ಪ್ರವಾಸಿಗರಾಗಿದ್ದಾರೆ. ಆದರೆ ಮಾರ್ಕೊ ಪೋಲೋ ಭೇಟಿ ನೀಡದೇ ಇರುವಂಥವನು. ಈತ ಇಟಲಿಯ ವರ್ತಕನಾಗಿದ್ದು 13ನೇ ಶತಮಾನದಲ್ಲಿ ಮುತ್ತು ರತ್ನಗಳ ವ್ಯಾಪಾರಕ್ಕೆಂದು ಚೀನಾಕ್ಕೆ ಹೋಗ್ತಾನೆ. ಅಲ್ಲಿ ಕುಬ್ಲಾಯ್ ಖಾನ್ ಆಸ್ಥಾನದಲ್ಲಿ ಸೇವೆಗೆ ಸೇರಿಕೊಳ್ತಾನೆ. ಅದಾದ ನಂತರ ದ ವೆನಿಸ್ ಕೃತಿಯನ್ನ ರಚನೆ ಮಾಡ್ತಾನೆ. ಸೊ ಈತನ ವರದಿಯ ಆಧಾರದ ಮೇಲೆನೆ ಮುಂದೆ ಭೌಗೋಳಿಕ ಸಂಶೋಧನೆಗಳು ಸಮೇತ ನಡೆಯಲಿಕ್ಕೆ ಭಾರತದ ಕಡೆಗೆ ಯುರೋಪಿಯನ್ನರು ಆಗಮಿಸಲಿಕ್ಕೆ ಬಹುಮುಖ್ಯ ಕಾರಣವಾಗುತ್ತೆ. ಭಾರತ ಸ್ವಾತಂತ್ರ್ಯ ಇತಿಹಾಸದಲ್ಲಿ ಆಗಸ್ಟ್ 9, 1925 ಈ ಕಾರಣಕ್ಕಾಗಿ ಪರಿಚಿತವಾಗಿದೆ. ಚೌರಿ ಚೌರ ಘಟನೆ, ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ, ಬಂಗಾಳದ ವಿಭಜನೆ, ಕಕೋರಿ ರೈಲು ದರೋಡೆ ಈ 4 ಘಟನೆಗಳಲ್ಲಿ ನಡೆದಂತಹ ಸಂದರ್ಭ ಕಕೋರಿ ರೈಲು ದರೋಡೆಯಾಗಿದೆ. ಇದರ ನೇತೃತ್ವವನ್ನು ವಹಿಸಿದಂಥವನು ರಾಮ್ ಪ್ರಸಾದ್ ಬಿಸ್ಮಿಲ್ಲಾ ಎನ್ನುವಂತಹ ಕ್ರಾಂತಿಕಾರಿ ನಾಯಕ. ಈತನ ನೇತೃತ್ವದಲ್ಲಿ ಈ ಒಂದು ಕಕೋರಿ ರೈಲು ದರೋಡೆ ನಡೆಯುತ್ತೆ. ಈ ಕೆಳಗಿನ ಯಾವ ಸಂಸ್ಥಾನ ಹೊರತುಪಡಿಸಿ 1947ರ ನಂತರ ಎಲ್ಲಾ ರಾಜ್ಯಗಳು ಭಾರತದ ಒಕ್ಕೂಟವನ್ನು ಸೇರಿಕೊಂಡವು? ಜುನಾಗಢ, ಹೈದರಾಬಾದ್, ಕಾಶ್ಮೀರ, ಮೇಲಿನ ಎಲ್ಲವು. ಸರಿಯಾದ ಆಯ್ಕೆ ಮೇಲಿನ ಎಲ್ಲ ಸಂಸ್ಥಾನಗಳು ಸಮೇತ ಭಾರತ ಒಕ್ಕೂಟವನ್ನು 1947ರ ನಂತರ ಸೇರಿಕೊಳ್ಳುತ್ತವೆ. ಆದರೆ ಬೇರೆ ಬೇರೆ ರೀತಿಯಲ್ಲಿ ಅವುಗಳನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಭಾರತಕ್ಕೆ ಸ್ವತಂತ್ರ ಬಂದಾಗ 3 ಸಂಸ್ಥಾನಗಳು ಭಾರತದ ಒಕ್ಕೂಟವನ್ನು ಸೇರೋದಕ್ಕೆ ನಿರಾಕರಣೆಯನ್ನು ಮಾಡ್ತವೆ. ಜುನಾಗಢ, ಹೈದರಾಬಾದ್ ಮತ್ತು ಕಾಶ್ಮೀರ ಸಂಸ್ಥಾನಗಳು. ಸೊ ಇವುಗಳ ವಿಲೀನೀಕರಣಕ್ಕಾಗಿ ಸ್ಟೇಟ್ ಮಿನಿಸ್ಟರಿ ಸಮಿತಿಯನ್ನು ರಚಿಸಿದಾಗ ಸರ್ದಾರ್ ವಲ್ಲಭಾಯ್ ಪಟೇಲ್ ಅಧ್ಯಕ್ಷತೆಯಲ್ಲಿ ಜುನಾಗಢ ಸಂಸ್ಥಾನ ಏನಿದೆ ಮತ ಹಾಕುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯನ್ನು ಮಾಡಿಕೊಳ್ಳಲಾಗುತ್ತೆ. ಕಾಶ್ಮೀರ ಏನಿದೆ 1947 ಅಕ್ಟೋಬರ್ 26ರಂದು ಸಹಿ ಮಾಡುವ ಮೂಲಕ ಒಕ್ಕೂಟಕ್ಕೆ ಸೇರ್ಪಡೆಯಾಯಿತು. ಇನ್ನು ಹೈದರಾಬಾದ್ ಸಂಸ್ಥಾನ ಆಪರೇಷನ್ ಪೋಲೋ ಎನ್ನುವಂತಹ ಸೈನಿಕ ಕಾರ್ಯಾಚರಣೆಯನ್ನು ಮಾಡುವ ಮೂಲಕ 1948 ಸೆಪ್ಟೆಂಬರ್ 17ಕ್ಕೆ ಭಾರತ ಒಕ್ಕೂಟವನ್ನು ಸೇರ್ಪಡೆ ಮಾಡಿಕೊಳ್ಳಲಾಯಿತು. ಕ್ರಾಂತಿಕಾರಕ ಸಂಸ್ಥೆ 1904ರಲ್ಲಿ ಯಾರಿಂದ ಸ್ಥಾಪನೆಯಾಯಿತು? ವಿ ಡಿ ಸಾವರ್ಕರ್ ಅಥವಾ ವಿನಾಯಕ ದಾಮೋದರ್ ಸಾವರ್ಕರ್ರಿಂದ ಈ ಒಂದು ಕ್ರಾಂತಿಕಾರಕ ಎನ್ನುವಂತಹ ಸಂಸ್ಥೆ ಸ್ಥಾಪನೆಯಾಯಿತು.